ಹಲೋ ಮೈ ಡಿಯರ್ ಲವ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ನಾನು ಭಾವಿಸ್ತಾ ಇದ್ದೀನಿ. ಸೊ ಇವತ್ತು ಡೇ 3 ನಮ್ಮ ಹಾಲಿಡೇದು. ಇವತ್ತು ಬೆಳಗ್ಗೆ ಎದ್ದಂಗೆ ಮನೆಯೆಲ್ಲ ಕ್ಲೀನ್ ಮಾಡಿ ನಾಷ್ಟ ಮಾಡಿ ಈಗ ಮಾರ್ಕೆಟಿಗೆ ಟೌನಿಗೆ ಹೊರಟಿದ್ದೀವಿ ನಾನು ಮತ್ತು ನಮ್ಮ ಮಮ್ಮಿ. ಕೊನೆಗೂ ಮಾರ್ಕೆಟಿಗೆ ಬಂದು ತಲುಪೋದು. ಸೊ ನಮ್ಮ ಮಮ್ಮಿ ಟೈಲರ್ ಅಲ್ವಾ, ತುಂಬ ಎಂಥ ಲೈನಿಂಗ್ ಪೀಸಸ್ ತೆಗಿಬೇಕಾಗಿತ್ತು ಅಂದ್ಬಿಟ್ಟು ಅಲ್ಲಿ ಒಂದು ಕ್ಲಾತ್ ಶಾಪಿಗೆ ಹೋಗಿದ್ದು. ಇದು ನಮ್ಮೂರಲ್ಲಿ ಸ್ವಲ್ಪ ಫೇಮಸ್ ಆಯಿತಾ ಈ ಶಾಪು, ಮತ್ತು ಇದು ಕ್ವಾಲಿಟಿನೂ ಸಖತ್ತಾಗಿರುತ್ತೆ. ಹಾಗಾಗಿ ಇಲ್ಲೇ ಮಮ್ಮಿ ತೆಗೆಯೋಣ ಅಂದ್ಬಿಟ್ಟು ಬಂದ್ವಿ. ನಾನು ಅಲ್ಲಂತೂ ತುಂಬ ಚಂದದ್ದು ಡ್ರೆಸ್ ಪೀಸ್, ಸ್ಯಾರೀಸ್ ಎಲ್ಲ ಇತ್ತು. ಸೊ ಅದನ್ನೆಲ್ಲ ನೋಡ್ತಾ ಇದ್ದೆ. ನಮ್ಮ ಮಮ್ಮಿ ಆ ಕಡೆ ಮಮ್ಮಿಗೆ ಏನೆಲ್ಲ ಬೇಕು ಅದನ್ನ ತೆಗಿತಾಯಿದ್ರು. ನನಗೆ ಈ ಥರ ಶಾಪ್ ನೋಡೋತ್ತಿಗೆ ತುಂಬ ಇಷ್ಟ. ಎಲ್ಲ ಒಂದೇ ಥರದ್ದು ಕಲರ್ ಆಗಿತ್ತು. ನಂಗೆ ಸಖತ್ ಇಷ್ಟ ಆಗುತ್ತೆ ಇದನ್ನ ನೋಡೋಕ್ಕೆ. ನಾನು ಶಾಪಲ್ಲಿ ಅದನ್ನೇ ನೋಡ್ತಾ ಇದ್ದೆ. ಸೊ ಏನೆಲ್ಲ ಬೇಕು ಅದನ್ನೆಲ್ಲ ತಗೊಂಡು ಈ ಕಡೆ ಬಂದು, ನನಗಂತೂ ಫುಲ್ ಹಲ್ಲು ನೋಗ್ತಾ ಇತ್ತು ಅಂದ್ಬಿಟ್ಟು ಐಸ್ ಕ್ರೀಮ್ ಬೇಕಂದ್ಬಿಟ್ಟು ಐಸ್ ಕ್ರೀಮ್ ತಿಂತಾಯಿದ್ದೆ. ಆಮೇಲೆ ಹಾಗೆಯೇ ಮಮ್ಮಿದು ಮಿಷಿನ್ ಏನೋ ರಿಪೇರಿ ಕೊಟ್ಟಿದ್ದರು, ಅದನ್ನ ತಗೊಂಡು ಹೋಗೋಣ ಅಂತ ಬಂದಲ್ಲಿ ಫಿಶ್ ಅಕ್ವೇರಿಯಂ ನೋಡ್ದು. ಅಲ್ಲಿ ಫಿಶ್ ಮಾರ್ತಾ ಇರ್ತಾರಲ್ವ, ಸೊ ಅಲ್ಲಿಂದ 2 ಶಾರ್ಕನ್ನ ತಗೊಂಡು ಲವ್ ಬರ್ಡ್ಸ್ ಎಲ್ಲ ಇತ್ತು, ಅದನ್ನ ನೋಡ್ತಾ ಇದ್ದು. ಮತ್ತು ಅದೇ ಶಾರ್ಕ್ ಬೇಕು ಅಂತ ಅಂದ್ಬಿಟ್ಟು 2 ಶಾರ್ಕ್ ಮೀನನ್ನ ತಗೊಂಡು ಆಮೇಲೆ ಬಸ್ಸಿಗೆ ವೆಯ್ಟ್ ಮಾಡ್ತಾ ಇದ್ದು. ನನಗೆ ಭಯ ಆಗ್ಬಿಡ್ತಿತ್ತು, ಎಲ್ಲಿ ಇದು ತುಂಬ ಬಿಸಿಲು ಥರ ಇತ್ತು, ಎಲ್ಲಿ ಹಾಳಾಗ್ಬಿಡುತ್ತೋ ಮೀನು ಅಂತ. ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೌನಸ್ ಯೂಟ್ಯೂಬ್ ಚಾನಲ್. ಹಾಗೆಯೇ ಶಾಪಿಗೆ ಹೋಗಿ 2-3 ಶಾಪಿಗೆ ಹತ್ಬಿಟ್ಟು ನೈಲ್ ಪಾಲಿಶ್ ತಗೊಬಂದೆ. ಮತ್ತು ಮಮ್ಮಿಗೊಂದು ಪೌಡ್ರ್ ತಗೊಬಂದ್ವಿ. ಆಮೇಲೆ ಫುಲ್ಲು ನಿದ್ದೆ ಮಾಡಿದ್ದೆ. ಸಂಜೆ ಎದ್ದು ಒಂದು ರಾಂಪಲ ತಿಂದೆ. ಅಷ್ಟೊತ್ತಿಗೆ ಚಿಂಟು ಅಣ್ಣ ಬಂದಿದ್ದರು ಕಾಲೇಜಿಗೆ ಹೋಗಿ, ಮತ್ತು ಅವ್ರ ಜೊತೆ ಮಾತಾಡಿಕೊಂಡು ಸಣ್ಣ ವಯಸ್ಸಲ್ಲಿ ಅಪ್ಪ ಮನೆ ಕಟ್ಟಬೇಕು ಅಂದರೆ ಗಾಯ ಆಯಿತು ಅಂತ ಹೇಳ್ಕೊಂಡು ಇದನ್ನು ಹಾಕ್ಕೊಂಡು ಬ್ಲಡ್ ಥರ ತೋರಿಸೋದು ಗಾಯ್ಸ್. ಅಮ್ಮ ಬಂದು 2 ಕೊಡೋದು. ನಮ್ಮ ಬನ್ನಿ ಗಾಯ್ಸ್, ನಾನು ಮೆಹಂದಿ ಹಾಕೊಳ್ತಿದ್ದೆ. ಬಸಳೆ ಗಿಡದು ಹಣ್ಣು. ಅವಳು ಬಸಳೆದು ಬೀಜದಲ್ಲಿ ಮೆಹಂದಿ ಆಮೇಲೆ ಮನೆಯದು ಹಿಂದುಗಡೆ ಮರದಲ್ಲಿ ಬಟರ್ ಫ್ರೂಟ್ ಬಿಟ್ಟಿತ್ತು, ಅದನ್ನ ನೋಡ್ತಾ ಇದ್ದು. ಅಷ್ಟೊತ್ತಿಗೆ ನನ್ನ ಅಕ್ಕ ನಿಮಗೆ ರಾಂಪಲ ತೋರಿಸ್ಕೊಡ್ತೀನಿ ಕೊಡು ಕ್ಯಾಮರಾ ಅಂದ್ಬಿಟ್ಟು ಇಸ್ಕೊಬಿಟ್ಲು. ಇವಾಗ ಹಣ್ಣು ಬಿಡೋ ಸೀಸನ್ ಕಾಣುತ್ತೆ. ರಾಂಪಲ ಬಿಟ್ಟಿತ್ತು, ಬಟರ್ ಫ್ರೂಟ್ ಬಿಟ್ಟಿತ್ತು, ಮತ್ತು ಮ್ಯಾಂಗೋ ಗಿಡಕ್ಕೆ ಫುಲ್ ಫ್ಲವರ್ ಬಿಟ್ಟಿತ್ತು. ಅಷ್ಟೊತ್ತಿಗೆ ಸ್ವಲ್ಪ ಸಂಜೆ ಹೊತ್ತಿಗೆ ಪಪ್ಪ ಬಂದು ಕೋಳಿನ ನೋಡಿಕೊಂಡು ಕೋಳಿಗೆಲ್ಲ ತಿನ್ನೋಕ್ಕಾಕಿ ಕೋಳಿದ ಬಗ್ಗೆನೇ ಮಾತಾಡ್ತಾಯಿದ್ರು. ಅದೇ ನಿನ್ನೆ ಚಿಕನ್ ಸಾರು ಮಾಡಿದ್ದಲ್ಲ ಅದ್ರದ್ದು ಮರಿ ಇದು ಅಂತ ಅಂದ್ಕೊಂಡು ಮಾತಾಡ್ತಾಯಿದ್ರು. ನಮ್ಮ ಪಪ್ಪನಿಗೆ ಕೋಳಿ ಅಂದರೆ ತುಂಬ ಇಷ್ಟ, ತುಂಬ ಸಾಕ್ತಾರೆ. ಅದರದ್ದು ಹುಚ್ಚು ಅಂತಲೇ ಹೇಳ್ಬೋದು ನಮ್ಮ ಪಪ್ಪನಿಗೆ. ಫೈಟ್ರ್ ಇದೆ, ನಾರ್ಮಲ್ ಕೋಳಿ ಅಲ್ಲ, ಫೈಟ್ರ್ ಕೋಳಿ, ಅದೇ ಫೈಟ್ ಮಾಡಿಸ್ತಾರೆ ಅಲ್ವಾ. ಈ ಕಡೆಲ್ಲ ಅಷ್ಟು ಕಡಿಮೆ, ಆದರೆ ಮಂಗಳೂರು ಸೈಡು, ತಮಿಳ್ನಾಡು ಸೈಡಲ್ಲೆಲ್ಲ ಫುಲ್ ಬೆಟ್ಟಿಂಗ್ ಮಾಡ್ತಾರೆ. ಬೆಟ್ಟಿಂಗ್ಗೆ ಕಾಕ್ ಫೈಟ್ ಮಾಡಿಸ್ತಾರೆ. ಇದು ನಮ್ಮದು ಲಿಯೋ ಕಿಯೋ ಅಂತ 2 ಮರಿಗಳು. ಇಷ್ಟೊತ್ತಿಗೆ ನೈಟು ಮಮ್ಮಿ ಅಪ್ಪ ಮಾಡೋಣ ಅಂದ್ಬಿಟ್ಟು ಅದಕ್ಕೆ ಇದು ಮಾಡ್ತಾಯಿದ್ರು, ತೆಂಗಿನಕಾಯಿ ತುರಿದು ಹಾಕ್ತಾಯಿದ್ರು. ಹಾಗೇನೆ ಅದರಲ್ಲಿ ಏನೆಲ್ಲ ಹಾಕಿದ್ದಾರೆ ಅಂದರೆ, ಒಂದು 2 ಗ್ಲಾಸ್ ನೆನೆಸಿದ ಅಕ್ಕಿ ಆದರೆ
ಅದಕ್ಕೆ ಕರೆಕ್ಟಾಗಿ 1 ಗ್ಲಾಸಷ್ಟು ಅನ್ನ ಹಾಕಬೇಕು ಮತ್ತು ಪುನಃ 1 ಗ್ಲಾಸಷ್ಟು ತೆಂಗಿನಕಾಯಿ ಹಾಕಬೇಕು. ಸೊ ಚೆಂದ ಮಿಕ್ಸ್ ಮಾಡಿಬಿಟ್ಟು ಗ್ರೈಂಡ್ ಮಾಡ್ಕೋಬೇಕು. ಅಕ್ಕ ನಮಗೆ ಕಾಫಿ ಮಾಡ್ತಾಯಿದ್ಲು, ಮಮ್ಮಿ ಅದನ್ನ ಗ್ರೈಂಡ್ ಮಾಡಿ ಹಾಕ್ತಾಯಿದ್ರು. ಕೊನೆಗೆ ಇದಕ್ಕೆ ಈಸ್ಟ್ ಸಹ ಹಾಕ್ತಾರೆ. ಮಮ್ಮಿ ಲಾಸ್ಟ್ ಇದಕ್ಕೆ ಸ್ವಲ್ಪ ಈಸ್ಟ್ ಹಾಕಿದ್ರು. ಈಸ್ಟ್ ಹಾಕಿ 4 ಅವರ್ ಬಿಟ್ಟ ಮೇಲೆ ಅಪ್ಪ ಮಾಡ್ಬೋದು. ಪಪ್ಪ ಕೇಕ್ ತಂದಿದ್ರು ಬೇಕ್ರಿಯಿಂದ. ಸೊ ಕಾಫಿಗೆ ಕೇಕ್ ತಗೊಂಡು ತಿಂತಾಯಿದ್ದು. ಅಷ್ಟೊತ್ತಿಗೆ ಮನೇಲಿ ನೀರು ಬಿಟ್ಟರು 6 ದಿನ ಆಗಿತ್ತು ಕರೆಂಟ್ ಇಲ್ಲದೆ ನೀರು ಬಿಡೋದೆ. ಸೊ ಈಗ ಫೈನಲಿ ನೀರು ಬಿಟ್ಟರು 6 ದಿನದ ನಂತರ. ಹಾಗಾಗಿ ಅಮ್ಮ ಮತ್ತು ಅಕ್ಕ ನೀರು ಹಿಡಿತಾಯಿದ್ರು. ನನಗೆ ತರಕಾರಿ ಸಾರು ಮಾಡೋಕ್ಕೆ, ತರಕಾರಿ ಕಟ್ ಮಾಡೋಕ್ಕೆ ಕೊಟ್ಟಿದ್ದರು. ನನಗೆ ತರಕಾರಿ ಅದು ಎಂಥ ನುಗ್ಗೆಕಾಯಿ ಕರೆಕ್ಟಾಗಿ ಕಟ್ ಆಗ್ತಾ ಇತ್ತಿಲ್ಲ. ಅದಕ್ಕೆ ಅಕ್ಕ ಹೇಳ್ಕೊಡ್ತಾಯಿದ್ಲು ಹೇಗೆ ಕಟ್ ಮಾಡಬೇಕು ಅಂತಂದ್ಬಿಟ್ಟು. ಸೊ ಅದೇ ಥರ ಅವಳು ಹೇಳ್ದಂಗೆ ಸಿಪ್ಪೆಲ್ಲ ತೆಗೆದ್ಬಿಟ್ಟು ಕಟ್ ಮಾಡ್ತಾ ಇದ್ದೆ. ಆ ಕ್ಯಾರೆಟ್ನ ಕಟ್ ಮಾಡೋತ್ತಿಗೆ ನನಗಂತೂ ಸಾಕಾಗ್ತಿತ್ತು, ಎಷ್ಟು ಗಟ್ಟಿ ಅದಂತೂ. ಮತ್ತು ಕೊನೆಗೂ ಕಟ್ ಮಾಡಿದೆ ಕ್ಯಾರೆಟ್ನ. ಅದರಲ್ಲೂ ನನ್ನ ಅಕ್ಕಂದು ಕಂಪ್ಲೇಂಟ್, ಶೇಪ್ ಚೆಂದ ಇಲ್ಲ, ಅದು ಚೆಂದ ಇಲ್ಲ ಅಂದ್ಕೊಂಡು. ಅಕ್ಕ ಆಲೂಗೆಡ್ಡೆನ ನೋಡ್ಬಿಟ್ಟು ಹೇಳ್ತಾ ಇದ್ಲು, ನಿಮ್ಮದು ಮುಖ ಆಲೂಗೆಡ್ಡೆ ಅಷ್ಟೇ ಇರೋದು ಅಂತ. ಅದಕ್ಕೆ ಸುಮ್ಮನೆ ಇಟ್ಟು ನೋಡಿದ್ರೆ ಆಲೂಗೆಡ್ಡೆ ನನ್ನ ಮುಖದಷ್ಟೇ ಇದೆ. ಅದಕ್ಕೆ ಅಕ್ಕ ಬೈತಾ ಇದ್ಲು, ನಾಚಿಕೆ ಆಗಬೇಕು ನಿನಗೆ, ಆಲೂಗೆಡ್ಡೆ ನಿನ್ನ ಮುಖದಷ್ಟೇ ಇರೋದು ಅಂತ. ತರಕಾರಿ ಸಾರು ಮಾಡೋಕ್ಕೆ ತರಕಾರಿ ಕಟ್ ಮಾಡ್ತಾಯಿದ್ದೆ. ಇದರಲ್ಲಿ ಕೂಟು ಸಾರು ಅಂತೀವಿ ನಮ್ಮ ಸೈಡಲ್ಲಿ. ಕೂಟು ಸಾರು ಅಂದರೆ ಎಲ್ಲ ತರಕಾರಿನೂ ಹಾಕಿ ಮಾಡೋದು ಸಾರು. ಬೀಟ್ರೂಟು ಹಾಕ್ತಾರೆ. ನನಗೆ ಬೀಟ್ರೂಟ್ ಇಷ್ಟ ಇಲ್ಲ ಸಾರಿಗೆ ಹಾಕೋದು, ಒಂದೊಂಥರ ಸಿಹಿ ಟೇಸ್ಟ್ ಕೊಡುತ್ತೆ. ಅದಕ್ಕಾಗಿ ಸೊ ನಾವೇನೆಲ್ಲ ಹಾಕ್ತಿದ್ದೀವಿ ಅಂದರೆ ಡ್ರಮ್ ಸ್ಟಿಕ್, ಕ್ಯಾರೆಟ್, ಬೀನ್ಸ್, ಪೊಟೇಟೊ, ಬನಾನಾ ಮತ್ತು ನೂಕೋಲು. ನಾರ್ಮಲ್ ಬನಾನಾ ಅಲ್ಲ, ಮರ ಬಾಳೆ ಅಂತಾರೆ, ಅದನ್ನ ಹಾಕ್ತೀವಿ ಸಾರಿಗೆ. ಫೈನಲಿ ಎಲ್ಲ ನೀಟಾಗಿ ಕಟ್ಟಾಯಿತು. ಕರೆಂಟ್ ಇಲ್ಲ, ಕರೆಂಟಿದು ಯಾವಾಗಲೂ ತಲೆನೋವು ನಮ್ಮೂರಲ್ಲಿ. ಈಗ ಮಮ್ಮಿ ಅದನ್ನ ಉಪ್ಪು ಹಾಕಿ ಬೇಯಿಸೋಕೆ ಇಟ್ಟಿದ್ದಾರೆ ಎಲ್ಲ ವೆಜಿಟೇಬಲ್ಸ್ನು. ಸ್ವಲ್ಪ ಹೊತ್ತಾದಮೇಲೆ ಟೊಮೆಟೊನ ಕಟ್ ಮಾಡಿ ಹಾಕಿದೆ. ಈಗ ಮಮ್ಮಿ ಸಾಂಬಾರಿಗೆ ಎಂಥ ಮಸಾಲ ಮಾಡ್ತಿದ್ದಾರೆ. ಅದಕ್ಕೆ ತೆಂಗಿನಕಾಯಿ, 1 ಈರುಳ್ಳಿ ಮತ್ತು 1 ಟೇಬಲ್ ಸ್ಪೂನಷ್ಟು ಜೀರಾ ಹಾಕಿ ಗ್ರೈಂಡ್ ಮಾಡ್ಕೋಬೇಕು. ಹಾಗೆಯೇ ಸ್ವಲ್ಪ ಹೊತ್ತಾದಮೇಲೆ ಪುನಃ ಮೆಣಸಿನ್ಕಾಯಿನ ಕಟ್ ಮಾಡಿ ಹಾಕ್ಕೊಳ್ಳಿ, ಟೊಮೆಟೊ ಜೊತೆನೇ ಕಟ್ ಮಾಡಿ ಹಾಕ್ಕೊಳ್ಳಿ. ಈಗ ಗ್ರೈಂಡ್ ಮಾಡಿರೋದನ್ನ ಏನಿದೆ ಅಲ್ವಾ, ಅದನ್ನ ಈಗ ಸಾರಿಗೆ ಹಾಕಿಬಿಟ್ಟು ಅದಕ್ಕೆ ಚಿಲ್ಲಿ ಪೌಡರ್, ಟರ್ಮರಿಕ್ ಪೌಡರ್ ಆ್ಯಂಡ್ ಕೊರಿಯಂಡರ್ ಪೌಡರ್ 2 ಟೇಬಲ್ ಸ್ಪೂನ್ ಹಾಕಿ ಚೆಂದ ಮಿಕ್ಸ್ ಮಾಡಿ, ಸಾಂಬಾರನ್ನ ಚೆಂದ ಮಿಕ್ಸ್ ಮಾಡಿಬಿಟ್ಟು ಅದನ್ನ ಹಾಗೆ ಕುದಿಯೋಕ್ಕೆ ಬಿಟ್ಬಿಡಿ ಒಂದು 10 ನಿಮಿಷ. ಈಗ ನಮ್ಮದು ಸಾಂಬಾರು ರೆಡಿಯಾಗಿದೆ.
ಈಗ ಅಪ್ಪ ಮಾಡೋಕ್ಕೆ ನಮ್ಮದು ಬಂಡೆ ಏನಿದೆ ಅದು ರೆಡಿಯಾಗಿದೆ. ಈಗ ಅದಕ್ಕೆ 1 ಗುಂಡಿ ಸ್ಪೂನ್ ಅಥವಾ 2 ಗುಂಡಿ ಸ್ಪೂನಷ್ಟು ಹಿಟ್ಟನ್ನ ಹಾಕಿ ಇದನ್ನ ಹೀಗೆ ತಿರುಗಿಸ್ಬೇಕು. ಫುಲ್ಲು ರೊಟೇಟ್ ಮಾಡಿಬಿಟ್ಟು ಪುನಃ ಗ್ಯಾಸಲ್ಲೇ ಇಟ್ಬಿಟ್ಟು ಮುಚ್ಚಿಡಬೇಕು. ಮುಚ್ಚಿಟ್ಟು 2 ಮಿನಿಟ್ಸ್ ಆದಮೇಲೆ ಅದನ್ನ ತೆಗಿಬೇಕು. ಈಗ ನಮ್ಮದು ಅಪ್ಪಮ್ ರೆಡಿಯಾಗಿದೆ. ತುಂಬ ಸಾಫ್ಟಾಗಿ ಚೆಂದ ಇರುತ್ತೆ. ನಿಮ್ಮ ಮನೇಲಿ ಇದನ್ನ ಮಾಡ್ತಾರಾ ಅಂತ ಕಮೆಂಟಲ್ಲಿ ಹೇಳಿ ಆಯಿತಾ. ಈಗ ತರಕಾರಿ ಸಾರು ಜೊತೆ ತಿನ್ನೋಣ. ಆ್ಯಕ್ಚುಲಿ ಚಿಕನ್ ಸಾರಿಗೂ ಚೆಂದ ಇರುತ್ತೆ. ನಾವು ತರಕಾರಿ ಸಾರು ಮಾಡಿದ್ದೀವಲ್ಲ, ಸೊ ಅದ್ರ ಜೊತೆನೇ ತಿಂತಾಯಿದ್ದೀವಿ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ನಾನು ಅಂದ್ಕೊಂಡಿದ್ದೀನಿ. ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ. ಟಾಟಾ, ಲವ್ ಯು ಆಲ್.